ತುಳುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರೆತಿನಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ನಮ್ದು ನಮ್ಮ ಏನು ಈ ಮೂಲತ ಹೆಸರಿಟ್ಟು ಮಾಡಕ್ಕೆ ಹೊರಟ್ರು ಆ ಪ್ರಯತ್ನದಿಂದ ಸಫಲವಾಗಿ ಒಂದೇ ಒಂದು ಸೀಟು ಸಿಕ್ಕಿದ್ರಿಂದ ಇವತ್ತು ನಾವು ಭಾಳ ಹೆಸರು ಮಾಡಿ ಒಂದು ಕರ್ನಾಟಕ ಇರ್ಬೋದು ಹೊರ ದೇಶದಲ್ಲಿರ್ಬೋದು ಹೊರ ರಾಜ್ಯಗಳಲ್ಲಿ ಹೊರ ದೇಶದಲ್ಲೆಲ್ಲನೂ ಇವತ್ತು JDS ಒಂದು ಹೆಚ್ಚು ಕಮ್ಮಿ ಅಂತಂದ್ರೆ ನಾವು ಅಪ್ಪಾಜಿಯವರ ಸಾಧನೆ ಮಾಡಿರೋದು ಒಂದು ವರ್ಷದ ಮೇಲೆ 2 ತಿಂಗಳು ಆಗಿದ್ರು, ಇಲ್ಲ 1 ವರ್ಷದ ಮೇಲೆ 1 ತಿಂಗಳು ಆಗಿದ್ರು ಸಹ ಈ ಸಾಧನೆ ಮಾಡಲಿಕ್ಕೆ ಹಿಂದೆ ಆಳಿದಂಥ 30 ವರ್ಷ 40 ವರ್ಷ 50 ವರ್ಷ ಆಳಿದಂಥವ್ರ ಕೈನಲ್ಲೂ ಆಗಿಲ್ಲ. ಇನ್ನು ಮುಂದೆ ಮಾಡೋಕ್ಕಾಗೋದಿಲ್ಲ. ಅದೇ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಅಪ್ಪಾಜಿಯವರು ನಡೀತಾ ಇದ್ದಾರೆ. ಅಪ್ಪಾಜಿಯವರ ದರ್ಶನದಂತೆ ಈಗ ನಮ್ಮ ಭಾರತ ದೇಶ ವಿವಿಧ ದೇಶಗಳಲ್ಲೂ ಚೆನ್ನಾಗಿ ಹೆಸರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಒಂದು ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ಒಂದು ನಿಮಗೆಲ್ಲ ಒಂದು ಭಗವಂತ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇವತ್ತು ನಾವೇನು ಈ ಸಾಧನೆ ಮಾಡ್ತಾ ಇದ್ದೀವಿ, ಇದು ನಾವಿಲ್ಲಿ ಬಂದು ಆಫೀಸ್ ಪೂಜೆ ಮಾಡಿದ ತಕ್ಷಣ ನಾವಿಲ್ಲಿ ಬಂದಿದ್ದು ಓದು ಅನ್ನೋದಲ್ಲ. ಇದೇನಿದ್ರು ನಾವು ಹಗಲಾಗಲಿ ರಾತ್ರಿ ಆಗಲಿ ನಾವು ದಯವಿಟ್ಟು JDS ಪಕ್ಷ ಅಂತ ನಮ್ಮ ಆತ್ಮದಲ್ಲಿ ನಮ್ಮ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸ್ಕೊಂಡು ಯಾವ ರೀತಿಯಲ್ಲಿ ಇಲ್ಲಿವರೆಗೂ ಬಂದಿದ್ದೇವೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೊರಗಡೆ ಕೆಲವು ಜನ ತಟಸ್ಥವಾಗಿದ್ದಾರೆ. ಆ ತಟಸ್ಥವಾಗಿರೋರ್ನು ನಾವೆಲ್ಲ ಪ್ರತಿಯೊಬ್ಬರೂ ಅವೆಲ್ಲ ಕರ್ಕೊಂಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಭಾಳ ರೀತಿಯಲ್ಲಿ ನಾವು ಒಳ್ಳೇದು ಮಾಡಬೇಕು. ನಾವು JDS ಪಕ್ಷ ಬೆಳೆಸಬೇಕು. ಈಗ GBA ಆಗ್ತಾ ಇರೋದ್ರಿಂದ 12 ವಾರ್ಡುಗಳು ಆಗ್ತಾ ಇದೆ. ಎಲ್ಲರಿಗೂ ಅವಕಾಶ ಸಿಗ್ತಾ ಇದೆ. ಯಾವ್ಯಾವ ಮಹನೀಯರು ನಮ್ಮ ಮಹಿಳೆಯರು ಏನು ನಮ್ಮ ಎಲ್ಲ ಒಂದು ವಿಭಾಗದವರು ಏನು ನಮ್ಮ ಯೂತ್ ಅಧ್ಯಕ್ಷರುಗಳು ಇರ್ಬೋದು, ಪ್ರತಿಯೊಬ್ಬರೂ ನಾವು ಎಲ್ಲ ಕಾರ್ಯಕರ್ತರುಗಳು ಎಲ್ಲ ವಿಭಾಗಗಳಲ್ಲಿ ಏನು 14 ವಿಭಾಗ ಇದೆ, 14 ವಿಭಾಗಗಳಲ್ಲೂ ಅಧ್ಯಕ್ಷರುಗಳ ಆದಿಯಾಗಿ ಎಲ್ಲರೂ ನಾವು ಹಗಲುರಾತ್ರಿ ಶ್ರಮ ಪಡೋಣ ಅಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮ ಪಡಬೇಕು. ಇನ್ನು ನಮ್ಮ ಅಧ್ಯಕ್ಷರುಗಳು ಮಾತಾಡೋರಿದ್ದಾರೆ. ಈ ಸಮಯಕ್ಕೆ ಈ ಸಭೆಗೆ ಬಂದು ನಮಗೆ ಉತ್ಸಾಹ ತುಂಬಿ ಬಂದಿರತಕ್ಕಂಥ ನಮ್ಮ ಕೋರ್ ಕಮಿಟಿ ರಾಜ್ಯ ಅಧ್ಯಕ್ಷರ ಕೃಷ್ಣಪ್ಪಣ್ಣವರು ಹಾಗೂ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದ ರಮೇಶ್ ಗೌಡಣ್ಣವರು ಹಾಗೂ ನಮ್ಮ ಈ ಭಾಗದ ಮಹಿಳಾ ಅಧ್ಯಕ್ಷರಾದ ನಮ್ಮ ಶೈಲಜಾ ಮೇಡಮ್ರವರು ಹಾಗೂ ನಮ್ಮ ಈ ಕ್ಷೇತ್ರದ ಹಿರಿಯರು ಆದಂಥ ದೇವರಾಜಣ್ಣವರು, ನಮ್ಮ ಇಂದಿನ ಅಧ್ಯಕ್ಷರಾಗಿದ್ದಂಥ ನಮ್ಮ ಚಂದ್ರಣ್ಣವರು ಹಾಗೂ ನಮ್ಮ ಈ ಭಾಗದ ಹೆಸರುವಾಸಿಯಾದ ನಮ್ಮ ನಾರಾಯಣ ಸ್ವಾಮಣ್ಣವರು ಹಾಗೂ ಇಲ್ಲಿ ನಮ್ಮ ಅಧ್ಯಕ್ಷರುಗಳಾದ ಶಿವಕುಮಾರ್ ಬಾಬಿಯವರು, ಶ್ರೀನಿವಾಸ ನಾಯ್ಡವರವರು ಹಾಗೂ ಕೃಷ್ಣಪ್ಪಣ್ಣವರು ಪ್ರಶ್ನೆಯನ್ನು ಈ ನಗರದ ಜನತೆ ಮಾಡಬೇಕು. ಮುಂಬರ್ತಕ್ಕಂತಹ ಚುನಾವಣೆಯ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ನಾವು ಮಾಡಬೇಕಾಗತ್ತೆ. ಪೂಜ್ಯ ದೇವೇಗೌಡರು ಕಲೆಕ್ಟ್ ಮಾಡಿದ್ದು ಕೇವಲ 13,000 ರೂಪಾಯಿ. ಇವರು ಮಾಡ್ಲಿಕ್ಕೆ ಕೊಟ್ಟಿರೋದು ಕನಿಷ್ಠ 6 ಲಕ್ಷ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಂದ್ರೆ 15 ಲಕ್ಷದವರೆಗೂ ಹೋಗ್ಬೋದು. ಕೊನೆಗೆ 2 ಸ್ಕ್ವೇರ್ ಮೀಟರ್ 2,000 ಸ್ಕ್ವೇರ್ ಮೀಟರ್ನ ರೆಗ್ಯುಲೈಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. 2,000 ಸ್ಕ್ವೇರ್ ಮೀಟರ್ ಅಂದರೆ ಅರ್ಧ ಎಕರೆ ಆಯಿತು ಸರ್. ಅಲ್ಲಿಗೆ 20,000 ಸ್ಕ್ವೇರ್ ಫೀಟ್ ಆಯ್ತು ಅಲ್ಲಿಗೆ. ಅಂದರೆ ಯಾವ ದಂಧೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸ್ವರೂಪ, ಒಂದು ಇದರಲ್ಲಿರ್ತಕ್ಕಂಥ ಸ್ವರೂಪ ಲೆಕ್ಕ ಹಾಕೊಳ್ಳಿ. ಅಂದರೆ ದುಡ್ಡನ್ನು ಮಾಡಬೇಕು ಅಂತಂದರೆ ಜನಗಳಾದರೂ ನಮ್ಮ ಜನ ಆದರೂ ಸರಿನೇ, ಬೇರೆ ಜನ ಆದರೂ ಸರಿನೇ, ಎಲ್ಲ ಒಂದೇ ಇವರಿಗೆ. ಆ ಮಟ್ಟಕ್ಕೆ ಇವತ್ತು ದಿವಸ ಪಕ್ಷ ಆಡಳಿತದ ಪಕ್ಷದ ಒಂದು ಕಾರ್ಯವೈಖರಿ ಇದೆ. ದಯಮಾಡಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ. ಪೂಜ್ಯ ದೇವೇಗೌಡರ ಹೆಸರನ್ನ
ಏನಾದ್ರು ಮಾಡಿ ಈ ಒಂದು ನಾಡಲ್ಲಿ ಶಾಶ್ವತವಾಗಿ ಉಳಿಸುವಂತ ಕೆಲಸವನ್ನು ಮಾಡಬೇಕು. ಅವ್ರ ಹೆಸರಲ್ಲಿ ಕುಮಾರಣ್ಣನಿಗೆ ಅಧಿಕಾರವನ್ನು ಕೊಡಬೇಕು. ಕೊಟ್ಟು ಆ ಮುಖಾಂತರ ಕುಮಾರಣ್ಣವರು ಒಂದೇ ಒಂದು ಮಾತನ್ನು ಹೇಳಿದ್ರು, ಈ ಸಮಸ್ಯೆ ಬಂದಾಗ ಈ ವಿಷಯವನ್ನು ಬಂದಾಗ ಒಂದೇ ಒಂದು ಮಾತು ಹೇಳಿದ್ರು, ಯಾರು ಖಾತಾಗೆ ₹1 ದುಡ್ಡು ಕಟ್ಲಿಕ್ಕೆ ಹೋಗ್ಬೇಡಿ, ಒಂದೇ ₹1 ಕಟ್ಲಿಕ್ಕೆ ಹೋಗ್ಬೇಡಿ, ನಾನು 28ಕ್ಕೆ ಬಂದೇ ಬರ್ತೀವಿ, ನಾವು ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾತು ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ನಾವು ಆ ಒಂದು ಸ್ಮರಣೆಯನ್ನು ಮಾಡ್ತಾ ನಾನು ಹೆಚ್ಚಿಗೆ ಲಂಬಿಸಿದ್ದೀನಿ ಅಂತ ಕಾಣುತ್ತೆ, ದಯಮಾಡಿ ಕ್ಷಮಿಸಿ ನಾನು ಲಂಬಿಸಿದ್ದಕ್ಕೆ. ಸೊ ಪಕ್ಷವನ್ನು ಮಹಾಲಕ್ಷ್ಮಿ ಲೇಔಟಲ್ಲಿ ಮತ್ತೆ ನಾವು ಸದೃಢವಾಗಿ ಕಟ್ಟೋ ನಿಟ್ಟಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ ನಿಮ್ಮೆಲ್ಲರ ಸಹಕಾರದಿಂದ ನೀವೆಲ್ಲರ ಹಿಂದೆ ಆಯಿತು. ಏನು ನಾವು ಈ ಭಾಗದಲ್ಲಿ ಉತ್ತರಳ್ಳಿ ಕ್ಷೇತ್ರ 83ನೇ ಇಸ್ವಿನಲ್ಲಿ ಕಾಂಗ್ರೆಸ್ಸನ್ನು ಕಳಿಸಿ ಜನತಾ ಪಕ್ಷನ ತರಬೇಕು ಅಂತೇಳಿ ಶ್ರೀನಿವಾಸ್ ಅವ್ರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿ ಆವಾಗಲಿಂದನೂ ಈ ಭಾಗ ಏನು ಉತ್ತರಳ್ಳಿ ಕ್ಷೇತ್ರ ಇತ್ತು ಅದು ಭಾಳ ಭದ್ರವಾಗಿತ್ತು. ದೇವೇಗೌಡರು ಅಪ್ಪಾಜಿಯವ್ರನ್ನ ಬೈ ಎಲೆಕ್ಷನ್ನಲ್ಲಿ ಬಹುಮತ ಕೊಟ್ಟು ಗೆಲ್ಲಿಸಿದ್ವಿ. ಹಾಗೆ ಕುಮಾರಣ್ಣವ್ರಿಗೆ 2 ಸಾರಿ MP ಆಗಿ ಗೆಲ್ಲಿಸಿದ್ವಿ. ಇದು ಭದ್ರವಾದಂಥ ಕೋಟೆ, ಜನತಾಳದ ಕೋಟೆ. ಇಲ್ಲಿ ದೇವೇಗೌಡ ಅಪ್ಪಾಜಿಯವ್ರದ್ದು ಸಾಕಷ್ಟು ಕೊಡುಗೆ ಇದೆ, ಕುಮಾರಣ್ಣವ್ರದ್ದು ಸಾಕಷ್ಟು ಕೊಡುಗೆ ಇದೆ. ಈ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಪ್ರಥಮವಾಗಿ ಜನತಾದಳನ ಇಲ್ಲಿ ಗೆಲ್ಲಿಸ್ಬೇಕು ಅಂತಂದಾಗ ಮನೆ ಮನೆಗೂ ಬಂದು ಕುಮಾರಣ್ಣವರು ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮನೆಗಳಿಗೆ ಬಂದು ದಯಮಾಡಿ ಈ ಸಾರಿ ಜನತಾದಳನ ಗೆಲ್ಲಿಸ್ಬೇಕು ಅಂತೇಳಿ ಇಡೀ ಕ್ಷೇತ್ರನ ಒಂದು ವಾರಗಟ್ಟಲೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲೇ ಸುತ್ತಿದ್ರು. ತಾವೆಲ್ಲ ಮುಖ್ಯವಾಗಿ ಇಲ್ಲೇನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು, ಮಹಿಳಾ ಅಧ್ಯಕ್ಷರುಗಳು ತಾವೆಲ್ಲರೂ ಸಹ ಇಲ್ಲಿ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲ ಪೂಜ್ಯ ದೇವೇಗೌಡರು ಸಾಹೇಬರ ಅಭಿಮಾನಿಗಳು, ಕುಮಾರಣ್ಣರ ಅಭಿಮಾನಿಗಳು, ಈ ಪಕ್ಷದ ನಿಷ್ಠಾವಂತ ಮುಖಂಡರು, ತಮಗೆ ಮೊದಲನೇದಾಗಿ ಪಕ್ಷದ ವತಿಯಿಂದ ಅಭಿನಂದನೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಭೆಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನೂತನವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಏನು ನೇಮಕವಾಗಿದ್ದಾರೆ, ಅದೇ ರೀತಿ ಅವರು ಹಿಂದೆ ಶಾಸಕರಾಗಿ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಏನು ಕೆಲಸ ಮಾಡ್ತಾ ಇದ್ರು, ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಹ ಅವರು ಬೆಂಗಳೂರು ನಗರದಲ್ಲಿರ್ಬೋದು ಅಥವಾ ಅವ್ರ ಕ್ಷೇತ್ರದಲ್ಲಿರ್ಬೋದು ವಿಧಾನಸಭೆ ಉಪಾಧ್ಯಕ್ಷರಾಗಿ ಅವರು ಬಹಳ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಿದ್ರು. ಅವರು ಯಾವುದೇ ಒಂದು ತೀರ್ಮಾನವನ್ನು ಮಾಡಿದ್ರೆ ಅದರಲ್ಲಿ ಬಹಳ ಸ್ಪಷ್ಟತೆ ಇತ್ತು. ಅಂತ ಒಂದು ನಿಷ್ಠಾವಂತ ನಾಯಕರ ಬಗ್ಗೆ ಇರ್ಬೋದು, ಕಾರ್ಯಕರ್ತರ ಬಗ್ಗೆ ಇರ್ಬೋದು, ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಕ್ಕಂಥವ್ರಿಗೆ ಪಕ್ಷದ ಕೋರ್ ಕಮಿಟಿ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರಿಗೆ ಮೊದಲನೇದಾಗಿ ಅಭಿನಂದನೆ ಹೇಳಿ, ಇವತ್ತೇನು ಇಲ್ಲಿ ನಮ್ಮ ಕೃಷ್ಣಾರೆಡ್ಡಿ ಅವರು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಬಂದ ನಂತರ ಬೆಂಗಳೂರು ನಗರದಲ್ಲಿ ಮೊದಲನೇ ಸಭೆ ಇದು. ನಿನ್ನೆ ಸಹ ಒಂದು ಸಭೆ ಇತ್ತು KRPM ಅಲ್ಲಿ, ಅದಕ್ಕೆ ಅವರು ಬರಬೇಕಾಗಿತ್ತು. ಆದರೆ ಅವ್ರ ಕ್ಷೇತ್ರದಲ್ಲಿ ಪ್ರಮುಖವಾದಂಥ ಒಂದು ಸಭೆಯನ್ನು ಇಟ್ಕೊಂಡಿದ್ರು, ಹಾಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪಕ್ಷದ ಕಚೇರಿ ಉದ್ಘಾಟನೆಗೆ ಏನು ಅವ್ರು ಬಂದಿದ್ದಾರೆ, ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈಗಾಗಲೇ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಪಕ್ಷ ಅಂತಂದ್ರೆ ಬಹಳ ನಿಷ್ಠೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಾನು ಯಾವಾಗಲೂ ಸಹ ಹೇಳ್ತಾ ಇರ್ತೀನಿ, ಒಂದು ಪಕ್ಷದಲ್ಲಿ ಯಾರೋ ಒಬ್ರು ರಮೇಶ್ ಗೌಡ ಅಧ್ಯಕ್ಷ ಆಗಿದ್ದಾರೆ, ಈಗ ದಯಾನಂದ ಮೂರ್ತಿ ಅವರು ಅಧ್ಯಕ್ಷ ಆಗಿದ್ದಾರೆ, ಇನ್ನೊಬ್ರು ಯಾರೋ ಕ್ಷೇತ್ರದಲ್ಲಿ ಒಬ್ರು ಮಹಿಳಾ ಮುಖಂಡರಿದ್ದಾರೆ ಅಂತಂದ್ರೆ ಒಬ್ಬರಿಂದ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಸಹ ಹೇಳ್ತೀರಿ ಕುಮಾರಣ್ಣವ್ರನ್ನ ಈ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಹೇಳ್ತೀರಿ. ನೋಡಿ, ಹೇಳೋರು ಅಭಿಮಾನ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡೋದು ಇಷ್ಟೇನೆ, ದಿನದ 24 ಗಂಟೆಗಳು ಸಹ ಪಕ್ಷದ ಕೆಲಸ ಮಾಡಿ ಅಂತ ನಾವು ಯಾರು ಸಹ ಹೇಳೋದಿಲ್ಲ. ಆದ್ರೆ ನಾನು ಇಷ್ಟೇ ಇದೆ, ಏನು ಪ್ರಾಮಾಣಿಕರಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ. ಈ ಪಕ್ಷದಲ್ಲಿ ಯಾರೋ ಸಹ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥವ್ರು ಯಾರು ಇಲ್ಲ. ಇಲ್ಲಿ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥವ್ರು ಅಧಿಕಾರ ಅನುಭವಿಸಿರ್ತಕ್ಕಂಥವ್ರು ಯಾರು ಇಲ್ಲ. ಆದ್ರೆ ಪಕ್ಷದ ಮೇಲೆ ನಿಷ್ಠೆ ಇಟ್ಕೊಂಡಿರ್ತಕ್ಕಂಥವ್ರು ಬಹಳ ಜನ ತಾವೇನು ಇಲ್ಲಿ ಮುಂಭಾಗದಲ್ಲಿ ಕುಳಿತಿದ್ದೀರಿ. ನಾನು ಕುಮಾರಣ್ಣವ್ರಿಗೂ ಸಹ ಹೇಳಿದ್ದೀನಿ, ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರು ಪಕ್ಷಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕಾಗ್ತದೆ, ಅವ್ರಿಗೆ ಅಧಿಕಾರವನ್ನು ಕೊಡಬೇಕಾಗ್ತದೆ ಅಂತೇಳಿ ನಾನು ಬಹಳ ಬಾರಿ ಈಗಾಗಲೇ ಕುಮಾರಣ್ಣವ್ರಿಗೆ ಮನವಿಯನ್ನು ಮಾಡಿದ್ದೀನಿ. ಈ ಹಿಂದೆ ಏನಾಯ್ತು ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಗರ ಘಟಕದ ಅಧ್ಯಕ್ಷ ಆದ್ಮೇಲೆ
ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಸುಮಾರು 2 ಬಾರಿ 3 ಬಾರಿ ಸಭೆಗಳನ್ನು ಮಾಡಿದ್ದೀರಿ. ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಮಾಡಿದ್ದೀರಿ. ಆ ಪಕ್ಷದ ಸದಸ್ಯತ್ವ ಅಭಿಯಾನ ಮಾಡಬೇಕಾದ್ರೆ ಪಕ್ಷದಲ್ಲಿ ಎಲ್ಲ 28 ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕರು ಯಾರು ಮನೆಯಲ್ಲಿ ಸ್ವಲ್ಪ ತಟಸ್ಥವಾಗಿದ್ರು ಅವರೆಲ್ರಿಗೂ ಸಹ ನಾನು ಮಾತನಾಡಿ ಅವ್ರಿಗೆಲ್ರಿಗೂ ಸಹ ಹೊರಗಡೆ ಕರ್ಕೊಂಡ್ಬರ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ನನ್ನ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸಹ ನಾನು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಸಭೆ ಆಗಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಪೂಜ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವ್ರದ್ದು ಒಂದು ಸಭೆ ಆದ್ರೆ ಈಗಾಗಲೇ ಯುವಘಟಕದ ಅಧ್ಯಕ್ಷರಾಗಿ ನಿಖಿಲ್ ಕುಮಾರಣ್ಣವರೇನು ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಸುತ್ತಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಸಭೆ ಆದ್ರೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಅಂದ್ರೆ 200ರಿಂದ 250 ಜನ ಹೆಣ್ಮಕ್ಳು ಬಹಳ ಜನ ಮುಂಚೂಣಿಯಲ್ಲಿ ಬಂದು ಆ ಸಭೆಯಲ್ಲಿ ಕೂರ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಯಾರು ಸಹ ಬರ್ತಕ್ಕಂಥವ್ರು ಕಡಿಮೆ ಆಗಿದ್ರು. ನಾನು ಬಹಳ ಬಾರಿ ಹೇಳಿದ್ದೀನಿ ಏನಾಗಿದೆ ನಿಮ್ಗೆ ಅಂತೇಳಿ. ಅದಕ್ಕೆ ಕಾರಣ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇನ್ನೊಬ್ರು KC ರಾಜಣ್ಣವ್ರು ಅಂತೇಳಿ ಅವ್ರೇನು ಇಲ್ಲಿ ಅಭ್ಯರ್ಥಿ ಮಾಡಿದ್ರಿ, ನಾರಾಯಣ ಸ್ವಾಮಿ ಇವೆಲ್ಲ ಏನು ಕುಳಿತಿದ್ದೀರಿ, ಬಹಳ ಜನ ಒಂದು ಸಭೆ ಕರೀತಿದ್ರಿ. ಆ ಸಭೆಗೆ ಆ ಮನುಷ್ಯ ಬರ್ತಾ ಇರ್ಲಿಲ್ಲ. ಅವ್ರನ್ನ ಸಭೆ ಕರ್ಕೊಂಡ್ಬರ್ಬೇಕಾದ್ರೆ ನಮಗೆ ಹೆಣ ಬಿದ್ದೋಗ್ತಾ ಇತ್ತು. ಅವ್ರು ಆಮೇಲೆ ಹೇಳಿದ್ರು, ಕೊನೆಗೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ರು, ಚುನಾವಣೆ ಮಾಡಲಿಲ್ಲ. ಕಾರ್ಯಕರ್ತರೆಲ್ಲ ಬಹಳ ಬೇಜಾರಾದ್ರು. ಅದಾದ ನಂತರ ಅವ್ರ ಮನೆಯವರು ರಾಜಣ್ಣರಾದ್ರೂ ಉತ್ತಮವಾದ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಏನೋ ಚುನಾವಣೆ ಆಯ್ತು ಹೋಯ್ತು ಬಿಟ್ಬಿಡಿ. ಆದ್ರೆ ಅವ್ರ ಮನೆಯವರು ಯಶೋಧ ರಾಜಣ್ಣವರು ಈ ಪಕ್ಷನ ಇಲ್ಲಿ ಸರ್ವನಾಶ ಮಾಡಿದ್ರು. ಆ ಒಂದು ಹೆಣ್ಮಕ್ಳು ಇವತ್ತೇನಾದ್ರೂ ಇಷ್ಟು ಜನ ಹೆಣ್ಮಕ್ಳು ಬರ್ತಾ ಇದ್ರು, ಬರ್ದೇ ಇರೋದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಯಶೋಧ ರಾಜಣ್ಣವರು. ನನಗೆ ಗೊತ್ತಿದೆ ಅವರು ಮಾಡ್ತಾ ಇರ್ತಕ್ಕಂಥ ಮಾತುಗಳು ಪ್ರತಿಯೊಂದು ವಿಚಾರದಲ್ಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಿದ್ದ ಅವರು ಏನು ಒಬ್ಬ ಹೆಣ್ಮಕ್ಳು ಈ ರೀತಿ ಮಾತನಾಡ್ತಾರೆ, ಈ ರೀತಿ ಸಾಧ್ಯನಾ ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಕೊನೆಗೆ ಅವರು ಈ ರೀತಿ ಏನು ಬಹಳ ಕೇವಲವಾಗಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೆಟ್ಟದಾಗಿ ಹೆಣ್ಮಕ್ಳ ಬಗ್ಗೆ, ಪಕ್ಷದ ಕಾರ್ಯಕರ್ತರ ಬಗ್ಗೆ, ಮುಖಂಡರ ಬಗ್ಗೆ, ಇಲ್ಲಿ ಇರ್ತಕ್ಕಂಥ ಎಲ್ಲರ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ನಾನು ಅದ್ರ ಬಗ್ಗೆ ಬಹಳ ಬೇಜಾರಾಗಿ ಮಾತನಾಡ್ತಾ ಇದ್ರು. ಕೊನೆಗೆ ನಾನು ಹೇಳಿದೆ, ಅವ್ರು ಯಾರೋ ಇನ್ನೊಬ್ರು ನಮ್ಮ ಪಕ್ಷದಲ್ಲಿ ನಾವು ಅವ್ರಿಗೇನು ಮಾಡಿದ್ವಿ, ನೋಟಿಸನ್ನು ಕೊಟ್ವಿ. ಪೂಜ್ಯ ದೇವೇಗೌಡರು ಸಾಹೇಬ್ರ ಗಮನಕ್ಕೆ, ಕುಮಾರಣ್ಣವ್ರ ಗಮನಕ್ಕೆ ತಗೊಂಬಂದೆ. ಇನ್ನೊಬ್ರು ನಮ್ಮ ಕಾರ್ಮಿಕ ಇಲಾಖೆ ಅಂತ ಒಂದಿದೆ. ಕಾರ್ಮಿಕ ಇಲಾಖೆಯಲ್ಲಿ ಶ್ರೀರಾಮಣ್ಣವ್ರು ಅಂತ ಬಹಳ ಹಿರಿಯರು. ಅವ್ರ ವಯಸ್ಸಿಗೆ ನನ್ಗೆ ಗೌರವ ಇದೆ, ಆದ್ರೆ ಅವ್ರ ಕೆಲಸದ ಬಗ್ಗೆ ನನಗೆ ಗೌರವ ಇಲ್ಲ. ನೋಡ್ರಿ, ಯಾವ್ದಾದ್ರು ಒಬ್ರು ಒಂದು ಪಕ್ಷದಲ್ಲಿ ಒಂದು ಜವಾಬ್ದಾರಿ ತಗೊಂಡ್ಮೇಲೆ ಅವ್ರಿಗೆ ಆದಂತ ಒಂದು ಘನತೆ, ಅವರು ಆ ಹೆಸರಿಗೋಸ್ಕರ ಅಲ್ಲ, ಆದ್ರೆ ಅವ್ರು ಇರ್ತಕ್ಕಂಥ ಹುದ್ದೆಗೆ ಗೌರವ ಕೊಡಬೇಕಾಗ್ತದೆ. ಈಗ ರಮೇಶ್ ಗೌಡ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಇನ್ನೊಬ್ರು ಬರ್ತಾರೆ, ರಮೇಶ್ ಗೌಡನಿಗಲ್ಲ ಅದು ಗೌರವ. ರಮೇಶ್ ಗೌಡ ಒಬ್ಬ ಜಿಲ್ಲಾ ಘಟಕದ ಅಧ್ಯಕ್ಷ, ಅದಕ್ಕೆ ಗೌರವ. ಹಾಗಾಗಿ ಒಂದು ದೇವಸ್ಥಾನ ಇರ್ತದೆ, ಆ ದೇವಸ್ಥಾನದಲ್ಲಿ ಪೂಜಾರಿಗಳು ಬರ್ತಾರೆ ಹೋಗ್ತಾರೆ. ನಾನು ಹೇಳ್ತಕ್ಕಂಥ ಇಷ್ಟೇನೆ, ಈ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪಕ್ಷ, ಕುಮಾರಣ್ಣವರು ಕಟ್ಟಿರ್ತಕ್ಕಂಥ ಈ ಪಕ್ಷ, ಸಾವಿರಾರು ಜನ, ಲಕ್ಷಾಂತರ ಜನ ನಿಷ್ಠಾವಂತರು ಕಟ್ಟಿರ್ತಕ್ಕಂಥ ಈ ಒಂದು ಪಕ್ಷದಲ್ಲಿ ನಮ್ಗೇನೋ ಒಂದು ಜವಾಬ್ದಾರಿ ಕೊಟ್ಟಿದ ತಕ್ಷಣ ನಾವೇ ಎಲ್ಲ ಅಂತಂದ್ರೆ ಅದು ತಪ್ಪಾಗ್ತದೆ. ಆದ್ರೆ ನಾವು ಏನ್ ಕೆಲಸ ಮಾಡ್ತಾ ಇರ್ತೀರಿ, ಸಮಯ ಪ್ರಜ್ಞೆ ಮತ್ತೆ ಪಕ್ಷದ ಒಂದು ಶಿಸ್ತು, ನಿಷ್ಠೆ, ಪ್ರಾಮಾಣಿಕವಾಗಿ ಸಂಘಟನೆ ಮಾಡತಕ್ಕಂಥದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ನಮಗೆ ಗೌರವ ಸಿಗ್ತದೆ. ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ಲ, ನಾವೇನೋ ಒಂದು ನಮ್ಗೇನೋ ಇವತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಮಾಡಿಬಿಟ್ಟಿದ್ದಾರೆ, ನಾನು ಮಾಡಿದ್ದೆಲ್ಲ ಸರಿ ಅಂತಂದ್ರೆ ಅದನ್ನ ಯಾರು ಸಹ ಒಪ್ಪೋದಿಲ್ಲ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇವತ್ತು ಈ ಕ್ಷೇತ್ರದಲ್ಲಿ ಸಭೆ ಆಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಯಾವಾಗ ಆ ಹೆಣ್ಮಗಳು ಆ ರೀತಿ ಮಾಡಿದ್ರು, ಪೂಜ್ಯ ದೇವೇಗೌಡರು ಸಾಹೇಬರು ಕರೆದು ಹೇಳಿದ್ರು, ಕೂಡಲೇ ಆ ಹೆಣ್ಣನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಆ ಹೆಣ್ಮಗಳನ್ನ ಅವತ್ತು ನಾನು ಪಕ್ಷದ ಪ್ರಾಥಮಿಕ ಸದಸ್ಯದಿಂದ ಅಮಾನತು ಮಾಡಬೇಕಾಯ್ತು. ಅಮಾನತು ಮಾಡಿ ನಾನು ಪತ್ರಿಕಾ ಹೇಳಿಕೆ ಕೊಟ್ಟಿರಲಿಲ್ಲ. ಅದಾದ್ಮೇಲೆ ಸಹ ನಾನು ಬಹಳ ಕೆಟ್ಟದಾಗಿ ಅವರು ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅದನ್ನ ಪತ್ರಿಕೆಗೆ ಅವ್ರನ್ನ ರಿಲೀಸ್ ಮಾಡಿದ್ದಾಯ್ತು. ಪ್ರೆಸ್ನವ್ರಿಗೆ ಅವತ್ತು ಅದನ್ನ ನಾನು ಇವರ ಅಮಾನತಾದೇಶವನ್ನು ನಾವು ಪ್ರೆಸ್ಗೆ ರಿಲೀಸ್ ಮಾಡಿದ್ದಾಯ್ತು. ನಾನು ಹೆಣ್ಮಗಳು ಅಂತೇಳಿ ಮಾಡಿರಲಿಲ್ಲ. ನಿನ್ನೆನೂ ನಾನು ಅದನ್ನ ಎಲ್ಲ ಗ್ರೂಪಲ್ಲಿ ಹಾಕ್ಸಿದ್ದೆ. ಯಾಕೆ ಹಾಕ್ಸಿದ್ದೆ ಅಂತಂದ್ರೆ ಇಲ್ಲೇ ಇದ್ದಾರೆ. ಯಾಕಂದ್ರೆ ಈ ಸಭೆ ಬಹಳ ಜನ, ಒಂದು 8 ಜನ ಫೋನ್ ಮಾಡಿ ಬಹಳ ಕಠೋರವಾಗಿ ನನ್ನ ಹತ್ರ ಮಾತನಾಡಿದ್ರು. ದೇವರಾಜಣ್ಣವರು ಬಹಳ ಬಾರಿ ಮಾತನಾಡಿದ್ದಾರೆ. ಪಾಪ ನನಗೆ ಅವರು ಪಾಪ ಬಹಳ ಹೆಚ್ಚು ಮಾತನಾಡಕ್ ಹೋಗಲ್ಲ, ಸೂಕ್ಷ್ಮವಾಗಿ ಹೇಳಿ ಸುಮ್ಗೆ ಆಗ್ತಾರೆ. ಇನ್ನು ನಮ್ಮ ಚಂದ್ರಣ್ಣವರು ಎಲ್ಲರೂ. ಆದ್ರೆ ನನ್ನ ಜವಾಬ್ದಾರಿ ಇದೆ,
ಯಾಕಂತಂದ್ರೆ ಅದನ್ನ ಮತ್ತೆ ನಾನು ನಿನ್ನೆ ರಿಲೀಸ್ ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ ಬಹಳ ಜನ ನನಗೆ ಫೋನ್ ಮಾಡಿದ್ರು, ಅವ್ರಿಗೆ ನಿಜಕ್ಕೂ ಸಹ ಈ ಪಕ್ಷದಲ್ಲಿ ನಿಷ್ಠೆ ಇದ್ರೆ, ಸ್ವಲ್ಪ ಕನಿಷ್ಠ ಗೌರವ ಇದ್ರೆ ಅವರು ಪಕ್ಷದ ಸಭೆಗೆ ಬರಬಾರ್ದಾಗಿತ್ತು. ಪಕ್ಷದಿಂದ ಅಮಾನತಾಗಿದ್ದಾರೆ, ಮತ್ತೆ ಅವರೇ ಬಂದು ಅವರೇ ಮಿಸ್ಲೀಡ್ ಮಾಡ್ಕೊಂಡು ಮತ್ತೆ ಯಾರನ್ನೋ ಕರ್ಕೊಂಬಂದು ಕೂತ್ಕೊಂಡ್ರೆ ಹೇಗೆ? ಶ್ರೀರಾಮಣ್ಣವರು ಏನು ಕಾರ್ಮಿಕ ವಿಭಾಗದ ಅಧ್ಯಕ್ಷ ಇದ್ದಾರೆ, ಅವ್ರಿಗೆ ಈಗಾಗಲೇ ನಮ್ಮ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಡಗೌಡಣ್ಣವರು ಒಂದು ಪತ್ರವನ್ನು ಬರೆದು ನಮ್ಮ ಪಕ್ಷದಲ್ಲಿ ಸಂವಿಧಾನಿಕದಲ್ಲಿ ನಮ್ಮ ಪಕ್ಷದ ಬೈಲಾದಲ್ಲಿ ಇರದಿರ್ತಕ್ಕಂಥ ಒಂದು ಹುದ್ದೆಯನ್ನು ನೀವು ಸೃಷ್ಟಿ ಮಾಡಿ ಆ ಹೆಣ್ಮಗಳು ಕೊಟ್ಟಿದೆ, ಕೊಡಬಾರ್ದು ಅಂತೇಳಿ ಆದೇಶನ ರದ್ದು ಮಾಡಿದ್ದಾರೆ ಪೂಜ್ಯ ದೇವೇಗೌಡರು ಸಾಹೇಬರು ಹೇಳಿದ ಮೇಲೆ. ಅದಾದ್ಮೇಲೆ ನಾನು ರಾಜಣ್ಣವ್ರಿಗೂ ಸಹ ಒಂದು ಪತ್ರವನ್ನು ಬರೆದಿದ್ದೆ. ನೀವು ಇಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು, ನಿಮ್ಮ ಧರ್ಮಪತ್ನಿಯವರು ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ, ನೀವು ರಾಜ್ಯ ಘಟಕದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಆದ್ರೆ ನಿಮ್ಮ ಮನೆಯಲ್ಲಿ ಈ ರೀತಿ ಅಶಿಸ್ತು ತುಂಬಿ ತುಳುಕ್ತಾ ಇದೆ, ಇದು ತಪ್ಪಾಗ್ತದೆ ಅಂತೇಳಿ ನಾನು ಅವ್ರಿಗೂ ಸಹ ಒಂದು ಪತ್ರವನ್ನು ಬರೆದು ಆ ಪತ್ರವನ್ನು ಕುಮಾರಣ್ಣವ್ರಿಗೂ ಕಳಿಸ್ಕೊಟ್ಟೆ. ಪಕ್ಷದಲ್ಲಿ ನಾನೇನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದಾಗ ನಾನು ಮಾಡಬೇಕಾಗಿರತಕ್ಕಂಥ ಧರ್ಮ ಅದು ಮಾಡಿದ್ದೀನಿ. ಅವ್ರನ್ನ ಪಕ್ಷದಿಂದ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಿದ್ಮೇಲೆ ಒಂದಷ್ಟು ಜನ ಹೆಣ್ಮಕ್ಳು ಮತ್ತೆ ಬರಂಗಾದ್ರು. ಬಹಳ ಜನ ಹೆಣ್ಮಕ್ಳು ಬಂದು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ, ಸರ್ ಬಹಳ ಕೆಟ್ಟದಾಗ ಮಾತನಾಡ್ತಾರೆ, ನಾವು ಯಾರು ಬರಲ್ಲ ಅಂತೇಳಿ. ಆಗ ನಾನು ತೀರ್ಮಾನ ಮಾಡಬೇಕಾಯ್ತು ದೇವೇಗೌಡರು ಸಾಹೇಬ್ರಿಗೆ ಹೇಳ್ಬಿಟ್ಟು ಕುಮಾರಣ್ಣವ್ರಿಗೆ ಹೇಳಿ, ಈಗಲೂ ಸಹ ಅದನ್ನೇ ಮುಂದುವರಿಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಅದು ಅನುಭವಿಸ್ತಾರೆ. ಇದು ಒಂದು ಭಾಗ. ಎರಡನೇದು, ಈಗಾಗಲೇ ಬಿಡಿ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಪಕ್ಷದ ಸದಸ್ಯತ್ವ ಅಭಿಯಾನ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಚುನಾವಣಾಧಿಕಾರಿಗಳಿಗೆ ನೇಮಕ ಮಾಡಿದ್ರಿ. ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ 28 ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಸಹ ವಿಶ್ವಾಸಕ್ಕೆ ತಗೊಂಡು ಅವರು ಬಹಳ ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ದಾರೆ. ರಜತ ಮಹೋತ್ಸವ ಕಾರ್ಯಕ್ರಮವನ್ನ ಮಾಡಿದ್ರೆ ಬಹುಶಃ ನಮ್ಗೆ 6 ಅಲ್ಲ 8 ಅಲ್ಲ 10 ಕ್ಷೇತ್ರದ 10 ವಾರ್ಡ್ನಲ್ಲಿ ಕೂಡ ಗೆಲ್ಲುವಂತ ಅವಕಾಶಗಳು ನಮ್ಗೆ ಇರ್ತವೆ. ಹಾಗಾಗಿ ಅದನ್ನ ನೀವು ಮಾಡಬೇಕು ಅನ್ನುವಂಥದ್ದು. ಬಹುಶಃ ನಾವು ಇವತ್ತು ದೇವೇಗೌಡರು ಎಷ್ಟು ಗಟ್ಟಿಗರು, ಎಷ್ಟು ಗಡಿಸುತನ, ದೇವೇಗೌಡರು ಬೇರೆ ಯಾರಾದರೂ ಆಗಿದ್ರೆ ಬಹುಶಃ ಆ ಸ್ಥಾನದಲ್ಲಿ ಇವತ್ತು ಇರ್ತಾ ಇರಲಿಲ್ಲ. ಸುಮಾರು ಅವರು 29 ವರ್ಷಕ್ಕೆ ಮೊದಲನೇ ಬಾರಿ ಶಾಸಕರಾಗಿ, ಅನಂತರ ಅವರು ಕಾಲಕ್ರಮೇಣ 3-4 ಸಾರಿ ಶಾಸಕರು ಆದ್ರೂ ಕೂಡ ಅವ್ರಿಗೆ ಅನಿಸ್ತಾ ಇತ್ತು ಬರೀ ಶಾಸಕರು ಮಂತ್ರಿಗಳಾದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಕರ್ನಾಟಕ ರಾಜ್ಯದ ಜನರಿಗೆ, ರೈತರಿಗೆ, ದಲಿತರಿಗೆ, ಬಡಬಗ್ಗರಿಗೆ, ಮಹಿಳೆಯರಿಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದು ಅರಿವು ಆಗ್ತಾ ಇತ್ತು. ಬಹುಶಃ ಅವರು ಕಾಲಕ್ರಮೇಣ ಬರ್ತಾ ಬರ್ತಾ 1900 ಸ್ವಲ್ಪ ಇರಪ್ಪ ಹಾಗೆ ಇದೆಲ್ಲ ಪಕ್ಷ ಕಟ್ಟವರು ಒಂದು ರೈತರಿಗೆ ನೀರಾವರಿ ಯೋಜನೆಗಳಿರ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಬರೀ ಶಾಸಕರು ಮಂತ್ರಿಗಳಾದ್ರೆ ಪ್ರಯೋಜನ ಇಲ್ಲ, ಏನ್ ಮಾಡೋದು ಅಂತ ಅವರ ಬಹಳ ತಲೆ ಕೆಡಿಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ 1989ರಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 200 ಕಡೆ ಅಭ್ಯರ್ಥಿಗಳನ್ನ ಹಾಕ್ತಾರೆ.